ತಿಹಾರ್ ಜೈಲಿಗೆ ಹೋದಾಗಲೂ ಆಕೆ ಕುಗ್ಗಲಿಲ್ಲ. ಈಗ ರಾಜ್ಯದ 25ನೇ ಸಿಎಂ ಆದಾಗಲೂ ಹಿಗ್ಗಲಿಲ್ಲ. ಹಾಗಾದ್ರೆ ಡಿಕೆ ಜೀವನದ ಪವರ್ಫುಲ್ ಮಹಿಳೆ ಯಾರು? ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ವೀಕ್ಷಕರೇ, ನಿನ್ನೆ ಡಿಕೆ ಶಿವಕುಮಾರ್ ಅವರು 25ನೇ ಸಿಎಂ ಆಗಿ, ರಾಜ್ಯದ 25ನೇ ಸಿಎಂ ಆಗಿ ಅಧಿಕಾರವನ್ನ ವಹಿಸಿಕೊಂಡ್ರು. ಡಿಕೆ ಶಿವಕುಮಾರ್ ಅವರು ಸುಮ್ಮನೆ ಆ ಸ್ಥಾನವನ್ನ ಅಲಂಕರಿಸಲಿಲ್ಲ. ತುಂಬಾ ಕಷ್ಟಪಟ್ಟರು, ತುಂಬಾ ಶ್ರಮ ಪಟ್ಟರು, ತುಂಬಾ ಕಣ್ಣೀರು ಹಾಕಿದ್ರು, ತುಂಬಾ ನೋವು ಅನುಭವಿಸಿದ್ರು. ಆ ಎಲ್ಲಾ ಪ್ರತಿಫಲವಾಗಿ ಈಗ ರಾಜ್ಯದ ಸಿಎಂ ಆಗಿ ಅಧಿಕಾರವನ್ನ ವಹಿಸಿಕೊಂಡಿದ್ದಾರೆ. ಡಿಕೆ ಶಿವಕುಮಾರ್ ಅವರಿಗೆ ಒಂದು ಶಕ್ತಿ ಇದೆ. ಆ ಶಕ್ತಿ ಏನಂತೆ ಅಂತೇಳಿ ಇಡೀ ರಾಜ್ಯದ ಜನರಿಗೆ ಗೊತ್ತಾಗಬೇಕು. ಡಿಕೆ ಶಿವಕುಮಾರ್ ಅವರು ತುಂಬಾ ಕಷ್ಟದ ಸಮಯದಲ್ಲಿ ಇದ್ದಂತಹ ಸಮಯದಲ್ಲೂ ಕೂಡ ಆ ಹೆಣ್ಣು ಮಗಳು ಅವರನ್ನ ಎಲ್ಲೂ ಕೂಡ ನೋಯಿಸಲಿಲ್ಲ, ಎಲ್ಲೂ ಕೂಡ ಬೇಜಾರು ಮಾಡಲಿಲ್ಲ, ಎಲ್ಲೂ ಕೂಡ ಅವ್ರಿಗೆ ಎಲ್ಲೋ ಒಂದ್ ಕಡೆ ಅಸಹ್ಯವಾಗಿ ಆ ರೀತಿಯಾಗಿ ನಡೆದುಕೊಳ್ಳುವಂತಹ ಒಂದು ಪರಿಸ್ಥಿತಿಯನ್ನು ಕೂಡ ಅವ್ರಿಗೆ ತಂದು ಕೊಡ್ಲಿಲ್ಲ. ನಿಜವಾಗ್ಲೂ ಎಷ್ಟೇ ಕಷ್ಟ ಇದ್ರೂ ಕೂಡ, ಎಷ್ಟೇ ನೋವಿದ್ರೂ ಕೂಡ, ಎಷ್ಟೇ ಬೇಜಾರಾಗಿದ್ರು ಕೂಡ ಅದೆಲ್ಲವನ್ನೂ ಕೂಡ ತನ್ನ ಹೊಟ್ಟೆಯಲ್ಲೇ ಹಾಕಿಕೊಂಡು, ತುಂಬಾ ನೋವನ್ನ ಅನುಭವಿಸಿಕೊಂಡು, ಯಾರ ಮುಂದನೆ ಹೇಳ್ಕೊಳ್ದರೆ ತುಂಬಾ ಕಷ್ಟಪಡ್ತಾ ಆ ಹೆಣ್ಣು ಮಗಳು ಇವತ್ತು ಡಿ ಕೆ ಶಿವಕುಮಾರ್ ಅವರ ಬೆನ್ನೆಲುಬಾಗಿ, ಡಿ ಕೆ ಶಿವಕುಮಾರ್ ಅವರ ಒಂದು ರಾಜಕೀಯ ಜೀವನದಲ್ಲಿ ಎಲ್ಲವನ್ನೂ ಕೂಡ ಫೇಸ್ ಮಾಡಿ, ಎಲ್ಲವನ್ನು ಕೂಡ ಫೇಸ್ ಮಾಡುತ್ತಾ ಅವರ ಬಳಿ, ಅವರ ಜೊತೆ ಇದ್ದಂಥವ್ರು ಯಾರಿರ್ಬೋದು ಆ ಪವರ್ಫುಲ್ ಮಹಿಳೆ? ಎಸ್, ಈಗಾಗಲೇ ಡಿ ಕೆ ಶಿವಕುಮಾರ್ ಅವರಿಗೆ ಒಬ್ಬ ಸಹೋದರ ಇದ್ದಾರೆ, ಡಿ ಕೆ ಸುರೇಶ್. ರಾಜಕೀಯ ಚಟುವಟಿಕೆಗಳನ್ನ, ರಾಜಕೀಯ ಕೆಲಸಗಳನ್ನ ಡಿ ಕೆ ಸುರೇಶ್ ಅವರೇ ಈಗ ನೋಡ್ಕೊಳ್ತಾ ಇರುವಂತಹದ್ದು. ಅಂದ್ರೆ ಅವರು ತಮ್ಮ ಅಣ್ಣನಿಗೆ ಯಾವ ರೀತಿಯಾಗಿ ಸಪೋರ್ಟ್ ಮಾಡಬೇಕೋ ಅದೆಲ್ಲವನ್ನೂ ಕೂಡ ಮಾಡ್ತಿದ್ದಾರೆ. ನೀವು ನಂಬಲ್ಲ, ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಆಗ್ಬೇಕು ಅಂತೇಳಿ ಸಾಕಷ್ಟು ಕನಸನ್ನ ಇಟ್ಕೊಂಡಂತವ್ರು ಡಿ ಕೆ ಸುರೇಶ್ ಅವರು. ತಮ್ಮ ಅಣ್ಣನಿಗೆ ಒಂದು ಬಾರಿ ಆದ್ರೂ ಕೂಡ ಮಂತ್ರಿ ಸ್ಥಾನವನ್ನ, ಸಿಎಂ ಸ್ಥಾನವನ್ನು ಕೊಡಿ ಅಂತಂತೇಳಿ ಹಲವು ಬಾರಿ ಹೈಕಮಾಂಡ್ ಜೊತೆ ಡಿ ಕೆ ಶಿವಕುಮಾರ್ ಜೊತೆ ಹೋದಂತ ಉದಾಹರಣೆಗಳು ಕೂಡ ನಮ್ಮ ಕಣ್ಣು ಮುಂದೆ ಇದೆ. ಅಷ್ಟರ ಮಟ್ಟಿಗೆ ರಾಜಕಾರಣದಲ್ಲಿ ಅವರಿಗೆ ಸಪೋರ್ಟ್ ಮಾಡ್ತಿದ್ರು. ರಾಜಕೀಯ ಒಂದೇ ಅಂತಲ್ಲ, ಅವರ ಫ್ಯಾಮಿಲಿ ವಿಚಾರದಲ್ಲೂ ಕೂಡ ಡಿ ಕೆ ಸುರೇಶ್, ಡಿ ಕೆ ಶಿವಕುಮಾರ್ ಅವರು ಆ ರೀತಿಯಾಗಿ ಒಗ್ಗಟ್ಟಾಗಿದ್ದಂಥವ್ರು. ಇವತ್ತು ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ಲಿಕ್ಕೆ ಆ ಹೆಣ್ಣು ಮಗಳೇ ಕಾರಣ ಅಂತಂತಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕೆಂತಂದ್ರೆ ಡಿ ಕೆ ಜೀವನದ ಪವರ್ಫುಲ್ ಮಹಿಳೆ ಯಾರಪ್ಪ ಅಂತಂತೇಳಿ ನಾನು ಒಂದು ಟೆಕ್ಸ್ಟ್ ಅನ್ನ ಹಾಕಿದ್ದೀನಿ. ಆ ಟೆಕ್ಸ್ಟ್ಗೆ ಸಂಬಂಧಪಟ್ಟಂತೆ ಆ ಮಹಿಳೆ ಯಾರು ಅನ್ನೋದನ್ನು ಕೂಡ ನಾನು ರಿವೀಲ್ ಮಾಡ್ತೀನಿ. ಬಹುತೇಕವಾಗಿ ಡಿ ಕೆ ಶಿವಕುಮಾರ್ ಅವರ ಒಂದು ರಾಜಕೀಯ ಜೀವನ ಅಥವಾ ಪರ್ಸನಲ್ ಲೈಫ್, ಮತ್ತೊಂದು ಮಗದೊಂದು, ಅದೆಲ್ಲವನ್ನು ಕೂಡ ಡಿ ಕೆ ಸುರೇಶ್ ಅವರು ನೋಡ್ಕೊಳ್ತಾರೆ. ಜೊತೆಗೆ ಡಿ ಕೆ ಶಿವಕುಮಾರ್ ಅವರಿಗೆ 3 ಜನ ಮಕ್ಕಳು, ಅದರಲ್ಲಿ ಐಶ್ವರ್ಯ, ಆಭರಣ, ಆಕಾಶ್ ಅಂತೇಳಿ. ಪ್ರಮುಖವಾಗಿ ಐಶ್ವರ್ಯ ಅವರು ನಿಮಗೆ ಗೊತ್ತಿರುವಂತಹದ್ದೇ. ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿಯಾಗಿ ಬಂಡೆ ಅಂತಂತೇಳಿ ಹೆಸರನ್ನ ತೆಗೆದುಕೊಳ್ತಾರೋ, ಸೊ ಅದೇ ರೀತಿಯಾಗಿ, ಅದೇ ಮಾದರಿಯಲ್ಲಿ, ಅದಕ್ಕಿಂತ ಒಂದು 10 ಪಟ್ಟು ಆ ಹೆಣ್ಣು ಮಗಳು ಅಂದ್ರೆ ಐಶ್ವರ್ಯ ಅವರ ಒಂದು ಫೋರ್ಸ್ ಕೂಡ ಇದೆ ಅಂತ ಅನ್ಬೋದು. ಯಾಕೆಂತಂದ್ರೆ ಅವರ ಒಂದೊಂದು ಸ್ಟೇಟ್ಮೆಂಟ್ ಕೂಡ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟ್ರ ಮಟ್ಟಿಗೆ ಒಂದೊಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಹೌದು, ನಮ್ಮ ತಂದೆ ಸಿಎಂ ಆಗ್ಬೇಕು, ನಮ್ಮ ತಂದೆ ಸಿಎಂ ಆಗೋದ್ಕಿಂತ ಅವ್ರಿಗೆ ಜವಾಬ್ದಾರಿ ಜಾಸ್ತಿ ಆಗಿದೆ ಈಗ. ಈ ರೀತಿಯಾಗಿ ಆ ಚಿಕ್ಕ ವಯಸ್ಸಿನಲ್ಲಿ ಈ ರೀತಿಯಾಗಿ ಅಷ್ಟು ಮೆಚುರಿಟಿ, ಆ ಲೆವೆಲ್ ನಿಜಕ್ಕೂ ಹೇಳ್ಬೇಕು ಅಂತಂದ್ರೆ ಐಶ್ವರ್ಯ ಅವರಿಗೆ ಹ್ಯಾಟ್ಸ್ ಆಫ್ ಅಂತ ಹೇಳ್ಬೇಕು. ಯಾಕೆಂತಂದ್ರೆ ಎಷ್ಟೇ ದುಡ್ಡು, ಎಷ್ಟೇ ಅಧಿಕಾರ, ಏನೇ ಇದ್ರೂ ಕೂಡ ಕೆಲವೊಂದು ವಿಚಾರಗಳಲ್ಲಿ ಆಕೆ ಕೊಡುವಂತಹ ಸ್ಟೇಟ್ಮೆಂಟು, ಆಕೆ ಕೊಡುವಂತಹ ನಡೆದುಕೊಳ್ಳುವಂತಹ ಒಂದು ರೀತಿ ಇದೆಯಲ್ಲ, ಅದೆಲ್ಲದಕ್ಕೂ ಕೂಡ ಏನಪ್ಪಾ ಇದು, ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟು ದೊಡ್ಡ ಪ್ರಮಾಣದ ಒಂದು ಆ ಹೆಣ್ಮಗಳಿಗೆ ಒಂದು ಪವರ್ ಇದೆಯಲ್ಲ, ಅಂದ್ರೆ ಆ ರೀತಿಯಾಗಿ ಒಂದು ಯೋಚನೆ ಮಾಡುವಂತಹ ಒಂದು ಶಕ್ತಿ ಇದೆಯಲ್ಲ ಅನ್ನೋ ಒಂದು ಪ್ರತಿಯೊಬ್ರು ಕೂಡ ಆ ರೀತಿಯಾಗಿ ಮಾತನಾಡ್ಕೊಳ್ತಾರೆ. ಯಾಕಂದ್ರೆ ನೆಕ್ಸ್ಟ್ ಡಿ ಕೆ ಶಿವಕುಮಾರ್ ಅವರ ವಾರಸ್ದಾರ ಯಾರಿದ್ದಾರೆ ಅಂತಂದ್ರೆ, ವಾರಸ್ದಾರಿಣಿ ಅಂತಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಮಗ ಆಕಾಶ್ ಇರ್ಬೋದು, ಮಗ ಈಗ ಏನು ಅಡ್ವೊಕೇಟ್ ಅವ್ರು ಓದ್ತಾ ಇರುವಂತದ್ದು, ಆ ಕಡೆ ಅವ್ರು ಫೋಕಸ್ ಮಾಡ್ತಿದ್ದಾರೆ. ಇನ್ನು ಮಗಳು, 2ನೇ ಮಗಳು ಆಭರಣ, ಅವರು ಎಲ್ಲೂ ಕೂಡ ಕಾಣಿಸ್ಕೊಳ್ಳೋದೇ ಇಲ್ಲ. ಆದ್ರೆ ಐಶ್ವರ್ಯ ಅವ್ರ ಹಂಗಲ್ಲ. ಐಶ್ವರ್ಯ ಅವರು ಪ್ರತಿ ಅಪ್ಪನ ಹೆಜ್ಜೆಯಲ್ಲೂ ಕೂಡ ಒಂದು ಇನ್ಸ್ಟಿಟ್ಯೂಟ್ ಅನ್ನು ಕೂಡ ನಡೆಸ್ತಾರೆ. RR ನಗರದಲ್ಲಿ ಒಂದು ಎಜುಕೇಶನ್ ಸಂಸ್ಥೆಯನ್ನು ಕೂಡ ಐಶ್ವರ್ಯ ಅವರು ಕೂಡ ನಡೆಸ್ತಾ ಇದ್ದಾರೆ.
ಸೊ ಅಷ್ಟು ಜವಾಬ್ದಾರಿಯನ್ನ ಆ ಹೆಣ್ಣು ಮಗಳು ಈಗ ಹೊತ್ಕೊಂಡಿರೋದು. ಹಾಗಾದ್ರೆ ಐಶ್ವರ್ಯನ ಡಿ ಕೆ ಶಿವಕುಮಾರ್ ಅವರ ಹಿಂದಿರುವಂತಹ ಒಂದು ಶಕ್ತಿ ಖಂಡಿತವಾಗ್ಲೂ ಅಲ್ಲ. ನಾನು ಆ ಹೆಸರನ್ನ ಮುಂದೆ ರಿವೀಲ್ ಮಾಡ್ತಾ ಹೋಗ್ತೀನಿ. ಈಗ ಸದ್ಯಕ್ಕಂತೂ ಡಿ ಕೆ ಶಿವಕುಮಾರ್ ಅವರ ಹಿಂದಿರುವಂತಹ ಒಂದು ಆ ಪವರ್ಫುಲ್ ಮಹಿಳೆ ನಿಜಕ್ಕೂ ಹೇಳಬೇಕು ಅಂತಂದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಎಂತಹ ಕಷ್ಟ ಪರಿಸ್ಥಿತಿ ಬಂದ್ರೂ ಕೂಡ ಆ ಹೆಣ್ಣು ಮಗಳು ಎಲ್ಲೂ ಕೂಡ ಕೂಗ್ಲಿಲ್ಲ. ಇವತ್ತು ನಮ್ಮ ರಾಜ್ಯದ 25ನೇ ಸಿಎಂ ಆಗಿದ್ದಾರೆ ಅಂತಂತೇಳಿ ಅವರು ಕೂಡ ಎಲ್ಲೂ ಕೂಡ ಹೀಗ್ಲಿಲ್ಲ. ಎಸ್, ಆ ಮಹಿಳೆ ಬೇರೆ ಯಾರು ಅಲ್ಲ, ಡಿ ಕೆ ಶಿವಕುಮಾರ್ ಅವರ ಧರ್ಮ ಪತ್ನಿ ಉಷಾ ಶಿವಕುಮಾರ್. ಎಸ್, ಡಿ ಕೆ ಶಿವಕುಮಾರ್ ಅವರ ಜೀವನದ ಪವರ್ಫುಲ್ ಮಹಿಳೆ ಯಾರಪ್ಪ ಅಂತಂದ್ರೆ ಉಷಾ ಶಿವಕುಮಾರ್ ಅವರು. ಉಷಾ ಶಿವಕುಮಾರ್ ಅವರ ಬಗ್ಗೆ ಹೇಳಲೇಬೇಕಾಗುತ್ತೆ. ಆ ಹೆಣ್ಣು ಮಗಳು ನಿಜಕ್ಕೂ ಭೂಮಿ ತೂಕದಂತಹ ಹೆಣ್ಣು ಮಗಳು. ತನ್ನ ಗಂಡನಿಗೆ ಅಧಿಕಾರ ಇದೆ, ಅಂತಸ್ತಿದೆ, ಐಶ್ವರ್ಯ ಇದೆ, ಎಲ್ಲವೂ ಇದೆ. ಆದ್ರೂ ಕೂಡ ಎಲ್ಲೂ ಕೂಡ ಆಕೆ ಒಂದು ಸಾರ್ವಜನಿಕ ಸ್ಥಳದಲ್ಲಿ ಆದ್ರೂ ಕೂಡ ಮಾತನಾಡಬೇಕಾದ್ರೂ ಕೂಡ ಬಹಳ ಸೌಮ್ಯವಾಗಿ, ಬಹಳ ಒಂದು ಹೆಂಗೆ ಅಂತಂದ್ರೆ ಒಂದು ರೆಸ್ಪೆಕ್ಟಬಲ್ ಫ್ಯಾಮಿಲಿಯಿಂದ ಬಂದಂತಹ ಹೆಣ್ಮಗಳಾಗಿ ನಡ್ಕೊತಾರೆ. ಅದು ನೀವು ಅಬ್ಸರ್ವ್ ಮಾಡಿ, ಡಿ ಕೆ ಶಿವಕುಮಾರ್ ಅವರ ಹಾವಭಾವ ಅಥವಾ ಅವರ ಆಟಿಟ್ಯೂಡು, ಅವರ ಒಂದು ಬಿಹೇವಿಯರ್ ನೋಡಿದಾಗ ಡಿ ಕೆ ಶಿವಕುಮಾರ್ ಅವರಿಗೆ ಸ್ವಲ್ಪ ದುರಾಂಕಾರ ಇದೆ, ಡಿ ಕೆ ಶಿವಕುಮಾರ್ ಅವರು ಹಾಗೆ ಹೀಗೆ ಅಂತೇಳಿ ಒಂದು ಸ್ವಲ್ಪ ಮಾತನಾಡ್ಕೊಳ್ಬಹುದು. ಆದ್ರೆ ಉಷಾ ಶಿವಕುಮಾರ್ ಅವ್ರ ಬಗ್ಗೆ ಯಾರು ಕೂಡ ಮಾತನಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದ್ರೆ ಅವರು ಆ ರೀತಿಯಾಗಿ ನಡ್ಕೊಂಡು ಬಂದಿದ್ದಾರೆ. ಇವತ್ತು ಕೂಡ ಡಿ ಕೆ ಶಿವಕುಮಾರ್ ಅವರ ಹಿಂದೆ ಆ ಮಹಿಳೆ ಯಾರಪ್ಪ ಅಂತ ನಾನು ಆಗ್ಲೇ ಹೇಳಿದಿಲ್ಲ, ಪವರ್ಫುಲ್ ಮಹಿಳೆ ಅಂತಂದ್ರಲ್ಲ, ಅದು ಉಷಾ ಶಿವಕುಮಾರ್ ಅವರೇ. ಐಶ್ವರ್ಯ ಅವರಲ್ಲ, ಅಥವಾ ಆಭರಣ ಅಲ್ಲ, ಅಥವಾ ಆಕಾಶ್ ಅಲ್ಲ, ಅಥವಾ ಡಿ ಕೆ ಸುರೇಶ್ ಅಲ್ಲ. ಪವರ್ಫುಲ್ ಮಹಿಳೆ ಇರುವಂತಹದ್ದು ನಮ್ಮ ಉಷಾ ಶಿವಕುಮಾರ್ ಅವರು. ಎಸ್, ಉಷಾ ಶಿವಕುಮಾರ್ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಎಂತಹ ಕಷ್ಟ ಪರಿಸ್ಥಿತಿ ಬಂದಿತ್ತು ಅಂತಂತಂದ್ರೆ ತಿಹಾರ್ ಜೈಲಿಗೆ ಹೋದ್ರು. ಅದು ಕೂಡ ಕಾಂಗ್ರೆಸ್ ಪಕ್ಷದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅಂದ್ರೆ ಕಾಂಗ್ರೆಸ್ ಪಕ್ಷದ ನಿಷ್ಠೆ ಯಾವ ರೀತಿಯಾಗಿತ್ತು ಅಂತಂತಂದ್ರೆ ತನ್ನ ಮೇಲೆ ಎಲ್ಲವನ್ನೂ ಕೂಡ ಹೆಣೆದುಕೊಳ್ತಾ ಇದ್ರು ಡಿ ಕೆ ಶಿವಕುಮಾರ್ ಅವರು. ಯಾರನ್ನೂ ಕೂಡ ರಾಜಕಾರಣ ಅಂದ್ರೆ ಹೈಕಮಾಂಡ್ ಆಗ್ಲಿ ಅಥವಾ ರಾಜ್ಯ ನಾಯಕರುಗಳಲ್ಲಿ ಬಿಟ್ಕೊಡ್ತಿರ್ಲಿಲ್ಲ ಅವರು. ಹೌದು ಸ್ವಾಮಿ, ನಾನೇ ತಪ್ಪು ಮಾಡಿರೋದು, ನಂದೇದು ಇದು ಅಂತ ಹೇಳಿ ಆ ರೀತಿಯಾಗಿ ಹೊತ್ಕೊಳ್ಳುವಂತ ಒಬ್ಬ ಏಕೈಕ ಕಾಂಗ್ರೆಸ್ನ ಕಟ್ಟಾಳು. ಸೊ ಆ ಒಂದು ಸಂದರ್ಭದಲ್ಲೂ ಕೂಡ, ತಿಹಾರ್ ಜೈಲಿಗೆ ಹೋದಂತಹ ಸಂದರ್ಭದಲ್ಲೂ ಕೂಡ ಎಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರ ಪತ್ನಿ ಉಷಾ ಶಿವಕುಮಾರ್ ಅವರು ಎಲ್ಲೂ ಕೂಡ ನನ್ನ ಗಂಡನಿಗೆ ಹಿಂಗಾಯ್ತು ಅಂತ ಹೇಳಿ ಮಾಧ್ಯಮಗಳ ಮುಂದೆ ಕಣ್ಣೀರು ಹಾಕುವಂತ ಒಂದು ಕೆಲಸವನ್ನ ಮಾಡಲಿಲ್ಲ. ಅಥವಾ ಅಲ್ಲಿ ಇಲ್ಲಿ ಹೋಗಿ ಅವ್ರಿವ್ರ ಮನೆ ಹತ್ರ ಹೋಗಿ ನನ್ನ ಗಂಡನ ಬಿಡಿಸ್ಕೊಡಿ, ನನ್ನ ಗಂಡನಿಗೆ ನ್ಯಾಯ ಕೊಡಿ, ಹಾಗೆ ಹೀಗೆ ಅಂತೇಳಿ ಎಲ್ಲೂ ಕೂಡ ಮಾಡಲಿಲ್ಲ. ಎಲ್ಲವನ್ನೂ ಕೂಡ ಸೈಲೆಂಟ್ ಆಗಿ ಅನುಭವಿಸಿದ್ರು. ಆ ಸಂದರ್ಭದಲ್ಲಿ ಮಕ್ಕಳನ್ನ ಓದಿಸುವಂತ ಒಂದು ಜವಾಬ್ದಾರಿಯನ್ನ ಅವ್ರು ಎತ್ಕೊಂಡ್ರು, ಮನೆಯ ಜವಾಬ್ದಾರಿಯನ್ನು ಹೊತ್ಕೊಂಡ್ರು. ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಪ್ರತಿನಿಧಿಸಿದಂತಹ ಒಂದು ಕ್ಷೇತ್ರ ಕನಕಪುರ, ಆ ಕ್ಷೇತ್ರದಲ್ಲೂ ಕೂಡ ಯಾವ ರೀತಿಯಾಗಿ ಸ್ಥಳೀಯ ನಾಯಕರನ್ನು ಒಗ್ಗೂಡಿಸುವಂತ ಒಂದು ಕೆಲಸವನ್ನ ಮಾಡಬೇಕು, ಅದನ್ನೆಲ್ಲವನ್ನೂ ಕೂಡ ಮಾಡ್ಕೊಂಡ್ ಬಂದ್ರು. ಇಲ್ಲಿವರೆಗೂ ಕೂಡ ಸಿಎಂ ಆಗೋವರೆಗೂ ಕೂಡ ಅವರು ಏನೆಲ್ಲ ಆ ಕಷ್ಟಗಳು ಬಂದಿದೆಯೋ ಅದೆಲ್ಲವನ್ನೂ ಕೂಡ ನಿಭಾಯಿಸಿ, ಅದು ಕೂಡ ಸೂಕ್ಷ್ಮವಾಗಿ ನಿಭಾಯಿಸಿ, ಎಲ್ಲೂ ಕೂಡ ತಾನು ಡಿ ಕೆ ಶಿವಕುಮಾರ್ ಅವರ ಪತ್ನಿ, ನನಗೂ ಅಧಿಕಾರ ಇದೆ, ಹಾಗೆ ಹೀಗೆ ಅಂತ ಎಲ್ಲೂ ಕೂಡ ಒಂದು ದರ್ಪ ದೌರ್ಜನ್ಯ ಎಲ್ಲೂ ಕೂಡ ಆಕೆ ಮಾಡಲಿಲ್ಲ. ಅಷ್ಟು ನಯವಾದಂತಹ ಹೆಣ್ಮಗಳು, ಅಷ್ಟು ಸ್ಮೂತ್ ಆದಂತಹ ಹೆಣ್ಮಗಳು, ಅಷ್ಟು ಒಂದು ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇರುವಂತಹ ಹೆಣ್ಮಗಳು. ನಿಜಕ್ಕೂ ಉಷಾ ಶಿವಕುಮಾರ್ ಅವರಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕಾಗುತ್ತೆ. ಯಾಕೆಂದ್ರೆ ಕೆಲವರು ಪತ್ನಿದಿರು ಅಥವಾ ಕೆಲವರು ಎಕ್ಸಾಂಪಲ್ ರೇವಣ್ಣ ಅವರ ಮನೆ ತಗೊಳ್ಳಿ. ಈಗ ರೇವಣ್ಣ ಅವರ ಮನೆಯಲ್ಲಿ ಏನೇನಾಗಿದೆ ಅಂತ ಹೇಳಿ ಎಲ್ಲರೂ ಕೂಡ ಗೊತ್ತಿರುವಂತಹದ್ದೇ. ಭವಾನಿ ರೇವಣ್ಣ ಅವರು ಅಧಿಕಾರ ಇದೆ ಅಂತ ಹೇಳಿ ಬಡವ್ರ ಮೇಲೆಲ್ಲ ಕಾರಕ್ಸೋದು ಅಥವಾ ಏನೋ ಒಂದು ಇದು ಮಾಡೋದು, ಮತ್ತೊಂದು ಮಾಡೋದು, ಮಗದೊಂದು ಮಾಡೋದು, ಗಲಾಟೆ ಮಾಡ್ಕೊಳ್ಳೋದು, ಇದೆಲ್ಲವನ್ನೂ ಕೂಡ ನಾವು ನೋಡ್ತಾ ಇದ್ದೀವಿ. ಆದ್ರೆ ಉಷಾ ಶಿವಕುಮಾರ್ ಅವರು ಯಾವತ್ತೂ ಕೂಡ ಎಲ್ಲೂ ಕೂಡ ಸಾರ್ವಜನಿಕ ವಲಯದಲ್ಲಿ ಅಸಭ್ಯವಾಗಿ ನಡೆದುಕೊಂಡಿಲ್ಲ. ಜೊತೆಗೆ ಗಂಡ ಏನೇ ಆಗಿದ್ರು ಕೂಡ, ಎಷ್ಟೇ ತಪ್ಪಾಗಿದ್ರು ಕೂಡ, ಏನೇ ಆಗಿದ್ರು ಕೂಡ, ಅವ್ರ ಜೀವನದಲ್ಲಿ ಏನೇ ಆಗಿದ್ರು ಕೂಡ ಎಲ್ಲೂ ಕೂಡ ತನ್ನ ಗಂಡನನ್ನ ಬಿಟ್ಕೊಳ್ಳಿಲ್ಲ. ಕ್ಷೇತ್ರದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಆಕೆನೇ ಹೋಗಿ ತನ್ನ ಗಂಡನ ಪರವಾಗಿ ಪ್ರಚಾರವನ್ನ ಮಾಡ್ತಾ ಇದ್ರು. ಸ್ಥಳೀಯ ನಾಯಕರ ಜೊತೆ ಒಂದು ಮಾತುಕತೆಯನ್ನ ಮಾಡ್ತಾ ಇದ್ರು. ಆ ರೀತಿಯಾಗಿ ಒಂದು ಶಕ್ತಿ ತುಂಬುವಂತಹ ಒಂದು ಕೆಲಸವನ್ನ ಉಷಾ ಶಿವಕುಮಾರ್ ಅವರು ಮಾಡ್ತಾ ಇದ್ರು. ಅದು ಕೂಡ ಸೈಲೆಂಟ್ ಆಗಿದ್ಕೊಂಡೆ, ಎಲ್ಲೂ ಕೂಡ ಆರ್ಭಟ, ಆವೇಶ, ಮತ್ತೊಂದು ಮಗದೊಂದು, ತಡಿ ನನ್ನ ಗಂಡನ ಇವತ್ತ ಜೈಲ್ಗೆ ಹಾಕ್ತಂತವ್ರ ಮೇಲೆ ನಾನು ಸ್ಟೇಟ್ಮೆಂಟ್ ಕೊಡೋಣ, ಅವ್ರು ಹಿಂಗ್ ಮಾಡಿದ್ರು, ಇವ್ರು ಹಿಂಗ್ ಮಾಡಿದ್ರು, ಆತರ ಯಾವುದೂ ಕೂಡ ಮಾಡಿಲ್ಲ ಆ ಹೆಣ್ಮಗಳು. ಎಲ್ಲವನ್ನು ಕೂಡ ಎಷ್ಟೇ ಕಷ್ಟ ಬಂದರೂ ಕೂಡ ಅದನ್ನ ಸಹಿಸ್ಕೊಂಡು ತನ್ನ ಗಂಡನಿಗೋಸ್ಕರ ಏನೆಲ್ಲ ಮಾಡಬೇಕು, ಪೂಜೆ ಪುನಸ್ಕಾರ, ಮತ್ತೊಂದು ಮಗದೊಂದು, ಅದೆಲ್ಲವನ್ನು ಕೂಡ ಮಾಡಿಕೊಂಡು ಇವತ್ತು ಡಿ ಕೆ ಶಿವಕುಮಾರ್ ಅವರು ಒಂದು
ಕಲ್ಲು ಕಲ್ಲು ಅಂದ್ರೆ ಬಂಡೆ ಬಂಡೆ ಅಂತಂತಾರೆ ಅವ್ರನ್ನ ಯಾವಾಗ್ಲೂ. ಆ ಬಂಡೆಯಿಂದಲೇ ಒಂದು ವಿಗ್ರಹ ಆಗೋದು, ಆ ಒಂದು ವಿಗ್ರಹ ಆಗ್ಲಿಕ್ಕೆ ಕಾರಣ ಅಂದ್ರೆ ಆ ಒಂದು ಬಂಡೆ ಕಂಪ್ಲೀಟ್ ಆಗಿ ಒಂದು ದೇವರ ರೂಪಕ್ಕೆ ಬರ್ಲಿಕ್ಕೆ ಕಾರಣ ಉಷಾ ಶಿವಕುಮಾರ್ ಅವರು. ಎಸ್, ಉಷಾ ಶಿವಕುಮಾರ್ ಅವರು ಈಗ ಡಿ ಕೆ ಶಿವಕುಮಾರ್ ಅವರ ಒಂದು ಜೀವನದ ಪವರ್ಫುಲ್ ಮಹಿಳೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಯಾಕೆಂತಂದ್ರೆ ಅವರು ಆ ರೀತಿಯಾಗಿ ನಡೆದುಕೊಂಡಿರುವಂತಹದ್ದು ಕೂಡ ನಿಜ. ಎಸ್, ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ನ್ಯೂಸ್. ಥ್ಯಾಂಕ್ ಯು.